ಕರ್ನಾಟಕದ ಬಿಪಿಎಲ್ ಕುಟುಂಬಗಳಿಗೆ ಐವಿಎಫ್ ಚಿಕಿತ್ಸೆ ನೀಡಲಾಗುತ್ತೆ. ಹಾಗಾದ್ರೆ ಏನಿದು ಯೋಜನೆ, ಯಾರಿಗೆ ಲಾಭ, ಬನ್ನಿ ನೋಡೋಣ. ಮಕ್ಕಳಾಗಬೇಕು ಎನ್ನುವ ಕನಸು ಹಲವರದ್ದು. ಆದರೆ ಐವಿಎಫ್ ಚಿಕಿತ್ಸೆಗೆ ಬೇಕಾಗುವ ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಭರಿಸಲು ಸಾಧ್ಯವಾಗ್ತಾ ಇಲ್ವೇ? ಹಾಗಿದ್ರೆ ಕರ್ನಾಟಕದ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಸರ್ಕಾರದ ಈ ಕ್ರಮ ಮಹತ್ವದ್ದಾಗಿದೆ. ಕರ್ನಾಟಕ ಸರ್ಕಾರದ ಎಪಿಪಿಎಂಜೈ ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಎಆರ್ಟಿ ಚಿಕಿತ್ಸೆಗಳನ್ನ ಸೇರಿಸಲಾಗಿದೆ. ಇದರ ಅಡಿಯಲ್ಲಿ ಐವಿಎಫ್, ಐಸಿಎಸ್ಐ ಮತ್ತು ಎಫ್ಇಟಿನಂತಹ ಪ್ರಮುಖ ಫಲವತ್ತತೆ ಚಿಕಿತ್ಸೆಗಳು ಅರ್ಹ ಫಲಾನುಭವಿಗಳಿಗೆ ಲಭ್ಯವಾಗಲಿದೆ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಪ್ರಮುಖ ವಿಷಯ ಇದೆ. ಇದು ಈಗಲೇ ಎಲ್ಲಾ ಬಿಪಿಎಲ್ ಕುಟುಂಬಗಳಿಗೆ ಅನಿಯಮಿತವಾಗಿ ಉಚಿತ ಐವಿಎಫ್ ಸಿಗುತ್ತದೆ ಅಂತ ಅಲ್ಲ. ಮೊದಲ ಹಂತದಲ್ಲಿ ಇದು 1 ವರ್ಷದ ಪೈಲಟ್ ಯೋಜನೆಯಾಗಿ ಜಾರಿಗೆ ಬರ್ತಾ ಇದ್ದು ಸೀಮಿತ ಸಂಖ್ಯೆಯ ಫಲಾನುಭವಿಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಈ ಯೋಜನೆ ಯಾರಿಗಾಗಿ, ಯಾವ ಚಿಕಿತ್ಸೆಗಳು ಈ ಯೋಜನೆಯಲ್ಲಿ ಸಿಗುತ್ತೆ, ಈ ಯೋಜನೆಗಳನ್ನ ಪಡೆದುಕೊಳ್ಳೋದು ಹೇಗೆ, ಬನ್ನಿ ತಿಳಿದುಕೊಳ್ಳೋಣ. ಸರ್ಕಾರದ ನಿರ್ಧಾರ ಏನು? ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು ವಿಧಾನ ಪರಿಷತ್ತಿನಲ್ಲಿ ಈ ಉಪಕ್ರಮದ ಕುರಿತು ಮಾಹಿತಿ ನೀಡಿದ್ದಾರೆ. ಎಂಎಲ್ಸಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಪ್ರಶ್ನೆಗೆ ಉತ್ತರಿಸುವ ಸಂದರ್ಭದಲ್ಲಿ ಈ ಯೋಜನೆಯಡಿ ಎಆರ್ಟಿ ಚಿಕಿತ್ಸಾ ವಿಧಾನಗಳನ್ನ ಸೇರಿಸಿರೋದ್ರ ಬಗ್ಗೆ ಸರ್ಕಾರ ತಿಳಿಸಿದೆ. ಇದರಿಂದ ಬಂಜೇತನದ ಸಮಸ್ಯೆ ಎದುರಿಸ್ತಾ ಇರುವ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ದುಬಾರಿ ಫಲವತ್ತತೆ ಚಿಕಿತ್ಸೆಯನ್ನ ಪಡೆಯುವುದಕ್ಕೆ ನೆರವಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ಚಿಕಿತ್ಸೆಗಳು ಸಿಗತ್ತೆ? ಈ ಯೋಜನೆಯ ಅಡಿ ಪ್ರಮುಖವಾಗಿ 3 ಎಆರ್ಟಿ ವಿಧಾನಗಳನ್ನ ಒಳಗೊಂಡಿದೆ. ಮೊದಲನೇದು ಐವಿಎಫ್, ಮಹಿಳೆಯ ಅಂಡಾಣು ಮತ್ತು ಪುರುಷನ ವೀರ್ಯವನ್ನ ಪ್ರಯೋಗಾಲಯದಲ್ಲಿ ಸಂಯೋಜಿಸಿ ಭ್ರೂಣವನ್ನ ರೂಪಿಸಿ ನಂತರ ಗರ್ಭಾಶಯಕ್ಕೆ ವರ್ಗಾಯಿಸುವಂತಹ ವಿಧಾನ. ಇದಕ್ಕೆ ಐವಿಎಫ್ ಎಂದು ಕರೆಯಲಾಗುತ್ತೆ. ಹಾಗೆ ಎರಡನೆಯದು ಐಸಿಎಸ್ಐ, ಆಯ್ಕೆ ಮಾಡಲಾದ ಒಂದು ವೀರ್ಯಾಣುವನ್ನ ನೇರವಾಗಿ ಅಂಡಾಣುವಿನೊಳಗೆ ಇಂಜೆಕ್ಟ್ ಮಾಡುವಂತಹ ವಿಧಾನ. ಮೂರನೆಯದು ಎಫ್ಇಟಿ, ಹಿಂದೆ ಫ್ರೀಸ್ ಮಾಡಿ ಸಂರಕ್ಷಿಸಿದ ಭ್ರೂಣವನ್ನ ನಂತರ ಗರ್ಭಾಶಯಕ್ಕೆ ವರ್ಗವನ್ನ ಮಾಡುವಂತಹ ವಿಧಾನ. ಇದು ಯಾವ ಚಿಕಿತ್ಸೆ ಸೂಕ್ತ ಅನ್ನೋದನ್ನ ವೈದ್ಯಕೀಯ ಪರೀಕ್ಷೆಯ ನಂತರ ತಜ್ಞ ವೈದ್ಯರು ನಿರ್ಧಾರವನ್ನ ಮಾಡ್ತಾರೆ. ಹಾಗಾದ್ರೆ ಯಾರಿಗೆ ಈ ಸೌಲಭ್ಯ ಸಿಗತ್ತೆ? ಬಿಪಿಎಲ್ ಕಾರ್ಡ್ ಇದ್ರೆ ಎಲ್ಲರೂ ತಕ್ಷಣ ಐವಿಎಫ್ ಪಡೆಯಬಹುದೇ? ಇಲ್ಲ. ಲಭ್ಯವಿರುವ ಯೋಜನೆಯ ವಿವರಗಳ ಪ್ರಕಾರ ಮೊದಲ ವರ್ಷದ ಪೈಲಟ್ನಲ್ಲಿ ಅಂದ್ರೆ 120 ಪ್ರಿಯಾರಿಟಿ ಹೌಸ್ ಹೋಲ್ಡ್ ಪಿಎಚ್ಎಚ್ ಅಥವಾ ಬಿಪಿಎಲ್ ಫಲಾನುಭವಿಗಳನ್ನ ಗುರಿಯಾಗಿಸಲಾಗಿದೆ. ಹೀಗಾಗಿ ಕೇವಲ ಬಿಪಿಎಲ್ ಕಾರ್ಡ್ ಹೊಂದಿರೋರಿಂದ ಯಾವುದೇ ಆಸ್ಪತ್ರೆಯಲ್ಲಿ ಹೋಗಿ ಉಚಿತ ಐವಿಎಫ್ ಪಡೆಯಲು ಸಾಧ್ಯವಾಗುವುದಿಲ್ಲ. ಅರ್ಹತೆ, ವೈದ್ಯಕೀಯ ಅಗತ್ಯತೆ, ಆಯ್ಕೆ ಪ್ರಕ್ರಿಯೆ ಮತ್ತು ಆಸ್ಪತ್ರೆಯ ಎಂಪ್ಯಾನಲ್ಮೆಂಟ್ ಸೇರಿದಂತೆ ಸರ್ಕಾರದ ನಿಯಮಗಳು ಅನ್ವಯ ಆಗತ್ತೆ. 1 ವರ್ಷದ ಪೈಲಟ್ ಎಂದ್ರೇನು? ಸರ್ಕಾರ ಈ ಯೋಜನೆಯನ್ನ ಮೊದಲ ಹಂತದಲ್ಲಿ 1 ವರ್ಷದ ಅವಧಿಗೆ ಪ್ರಯೋಗಾತ್ಮಕವಾಗಿ ಜಾರಿಗೆ ತರಲಿದೆ. ಈ ಅವಧಿಯಲ್ಲಿ ಯೋಜನೆಯ ಅನುಷ್ಠಾನ, ಚಿಕಿತ್ಸೆಯ ಫಲಿತಾಂಶ ಮತ್ತು ಆಸ್ಪತ್ರೆಗಳ ಸಾಮರ್ಥ್ಯವನ್ನ ಪರಿಶೀಲಿಸಲಾಗುತ್ತೆ. ಯೋಜನೆ ಯಶಸ್ವಿಯಾದ್ರೆ ಮುಂದೆ ಹೆಚ್ಚಿನ ಕುಟುಂಬಗಳಿಗೆ ವಿಸ್ತರಿಸುವಂತ ಸಾಧ್ಯತೆಗಳಿದೆ. ಹಾಗಾದ್ರೆ ಎಷ್ಟು ಬಾರಿ ಈ ಚಿಕಿತ್ಸೆಯನ್ನ ಪಡೆಯಬಹುದು? 2026ರ ಜನವರಿಯ ಯೋಜನಾ ವಿವರಗಳ ಪ್ರಕಾರ ಅರ್ಹ ದಂಪತಿಗಳಿಗೆ ಜೀವಿತಾವಧಿಯಲ್ಲಿ ಗರಿಷ್ಠ 3 ಎಆರ್ಟಿ ಸೈಕಲ್ಸ್ ಒಳಗೊಂಡ ಪ್ರಯೋಜನ ನೀಡುವಂತ ವ್ಯವಸ್ಥೆ ಪ್ರಸ್ತಾಪಿಸಲಾಗಿದೆ. ಆದರೆ ಇದು ಎಲ್ಲರಿಗೂ ಖಚಿತವಾಗಿ 3 ಬಾರಿ ಚಿಕಿತ್ಸೆ ಸಿಗತ್ತೆ ಅಂತ ಅಲ್ಲ. ವೈದ್ಯಕೀಯ ಅರ್ಹತೆ ಮತ್ತು ಸರ್ಕಾರದ ನಿಯಮಗಳು ಅನ್ವಯ ಆಗತ್ತೆ. ಚಿಕಿತ್ಸೆ ಎಲ್ಲಿ ಸಿಗತ್ತೆ ನೋಡ್ತಾ ಹೋಗೋಣ. ಸರ್ಕಾರಿ ಆಸ್ಪತ್ರೆಗಳು, ವೈದ್ಯಕೀಯ ಕಾಲೇಜುಗಳು ಮತ್ತು ಸರ್ಕಾರದ ಯೋಜನೆಯಡಿ ಎಂಪ್ಯಾನಲ್ಡ್ ಆಗಿರುವಂತಹ ಎಆರ್ಟಿ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡುವ ವ್ಯವಸ್ಥೆಯನ್ನ ರೂಪಿಸಲಾಗ್ತಾ ಇದೆ. ಆದ್ದರಿಂದ ಯಾವುದೇ ಐವಿಎಫ್ ಕೇಂದ್ರಕ್ಕೆ ಹೋಗುವ ಮೊದಲು ಆ ಆಸ್ಪತ್ರೆ ಎಪಿಪಿಎಂಜೈ ಸಿಎಂಸ್ ಎಆರ್ಕೆ ಯೋಜನೆಯಡಿ ಮಾನ್ಯತೆಯನ್ನ ಪಡೆದಿದೆಯಾ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು. ಐವಿಎಫ್ ಸಂಪೂರ್ಣ ಉಚಿತವೇ? ಯೋಜನೆಯಡಿ ಒಳಗೊಂಡಿರುವಂತಹ ಎಆರ್ಟಿ ಪ್ಯಾಕೇಜ್ಗೆ ಅನುಗುಣವಾಗಿ ಚಿಕಿತ್ಸಾ ವೆಚ್ಚವನ್ನ ಭರಿಸುವ ಉದ್ದೇಶ ಇದೆ. ಆದರೆ ಐವಿಎಫ್ಗೆ ಸಂಬಂಧಿಸಿದ ಪ್ರತಿಯೊಂದು ಪರೀಕ್ಷೆ, ಔಷಧಿ ಅಥವಾ ಹೆಚ್ಚುವರಿ ಪ್ರೊಸೀಜರ್ ಎಲ್ಲಾ ಸಂದರ್ಭಗಳಲ್ಲೂ ಸಂಪೂರ್ಣ ಉಚಿತ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆಸ್ಪತ್ರೆಗೆ ಹೋಗುವ ಮೊದಲು ಯಾವ ವೆಚ್ಚಗಳು ಯೋಜನೆಯಡಿ ಬರುತ್ತೆ ಮತ್ತು ಯಾವುದು ಬರೋದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕೇಳಿ ತಿಳಿದುಕೊಳ್ಳಬೇಕು.
ಬಿಪಿಎಲ್ ಕುಟುಂಬಗಳು ಈಗ ಏನ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಬಿಪಿಎಲ್ ಅಥವಾ ಪಿಎಚ್ಎಚ್ ಕಾರ್ಡ್ ಹೊಂದಿರುವ ದಂಪತಿಗಳು ತಮ್ಮ ಅರ್ಹತೆ ಮತ್ತು ದಾಖಲೆಗಳನ್ನ ಪರಿಶೀಲಿಸಿಕೊಳ್ಳಿ. ಯೋಜನೆಯಡಿ ಎಂಪ್ಯಾನಲ್ಡ್ ಆಗಿರುವಂತಹ ಎಆರ್ಟಿ ಕೇಂದ್ರವನ್ನ ಗುರುತಿಸಿ ಅಧಿಕೃತ ಸರ್ಕಾರಿ ಆಸ್ಪತ್ರೆ ಅಥವಾ ಯೋಜನಾ ಕೇಂದ್ರದಲ್ಲಿ ಅರ್ಹತೆ ಪರಿಶೀಲಿಸಿಕೊಳ್ಳಿ. ತಜ್ಞ ವೈದ್ಯರಿಂದ ವೈದ್ಯಕೀಯ ಸಲಹೆ ಪಡೆಯಿರಿ. ಮಧ್ಯವರ್ತಿಗಳಿಗೆ ಹಣ ನೀಡಿ ಯೋಜನೆಯ ಸೌಲಭ್ಯವನ್ನ ಪಡೆಯೋದಕ್ಕೆ ಪ್ರಯತ್ನಿಸಬೇಡಿ. ಒಟ್ಟಲ್ಲಿ ಕರ್ನಾಟಕ ಸರ್ಕಾರದ ಈ ಕ್ರಮ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಫಲವತ್ತತೆ ಚಿಕಿತ್ಸೆಯನ್ನ ಹೆಚ್ಚು ಕೈಗೆಟುಕುವಂತೆ ಮಾಡುವ ಮಹತ್ವದ ಹೆಜ್ಜೆಯಾಗಿದೆ. ಐವಿಎಫ್, ಐಸಿಎಸ್ಐ ಮತ್ತು ಎಫ್ಇಟಿ ನಂತಹ ಎಆರ್ಟಿ ಚಿಕಿತ್ಸೆಗಳು ಯೋಜನೆಯ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಇದು ಆರಂಭಿಕ ಹಂತದಲ್ಲಿ 1 ವರ್ಷದ ಪೈಲಟ್ ಯೋಜನೆ ಮತ್ತು ಸೀಮಿತ ಫಲಾನುಭವಿಗಳನ್ನ ಒಳಗೊಂಡಿದೆ ಅನ್ನೋದನ್ನ ಮರಿಬೇಡಿ. ಹೀಗಾಗಿ ಬಿಪಿಎಲ್ ಅಥವಾ ಪಿಎಚ್ಎಚ್ ಕಾರ್ಡ್ ಹೊಂದಿರುವಂತಹ ದಂಪತಿಗಳು ಅಧಿಕೃತ ಮಾಹಿತಿಯ ಮೂಲಕ ತಮ್ಮ ಅರ್ಹತೆಯನ್ನ ಪರಿಶೀಲಿಸಿಕೊಂಡು ಮುಂದುವರಿಯಿರಿ.